ಯಾರೋ ಇವನು? ಒಳಗ್ ನಿಮ್ ಜೊತೆ ಗಲಾಟೆ ಮಾಡಿದ್ರಲ್ಲ ಅವ್ರ ಮಗ. ಶಿಷ್ಯ ಏನೋ ಅದು? ಏನೋ ಗಲಾಟೆ ನಡೀತಾ ಇದೆ ಸರ್. ಅದ ನನ್ನ ಪ್ರಮೋಷನ್ ಗ್ಯಾರಂಟಿ ಅಂತ. ಕನ್ಫರ್ಮ್ ಸರ್. ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಏನೇ ಒಬ್ಬ ಗಂಡಸಾಗಿ ಒಂದು ಹೆಂಗಸಿನ ಮೇಲೆ ಜಗಳಕ್ಕೆ ಹೋಗ್ತಿದ್ದಲ್ಲ, ನಾಚಿಕೆ ಆಗಲ್ಲ ನಿನಗೆ? ಹೆಂಗಸಾಗಿ ಓವರ್ ಆಗಿ ಸೌಂಡ್ ಮಾಡ್ತಾ ಇದ್ದ ಅಂದ್ರೆ ಹೊರಗಡೆ ಬರೋದಕ್ಕೆ 12 ವರ್ಷ ಬೇಕು. ಸಮಾಧಾನವಾಗಿ ಹೋಗ್ತೀರಾ? ಈ ಕೇಸ್ನ ನಮ್ಮ ಕೆಂಪೇಗೌಡ ಸಾಹೇಬರು ಸ್ಟೇಷನ್ ಅಲ್ಲಿ ಡೀಲ್ ಮಾಡಿದ್ರಲ್ಲ, ಹಂಗ ಮಾಡ್ತೀನಿ. ಇಬ್ರು ಕೈ ಕೈ ಕೊಟ್ಕೊಳ್ಳಿ. ಹಂಗೆ ಈಗ ಒಬ್ರನ್ನೊಬ್ರು ಗಟ್ಟಿಗೆ ತಪ್ಕೊಳ್ಳಿ. ಪ್ರಮೋಷನ್ ಗ್ಯಾರಂಟಿ. ಇವ್ರು ಸ್ವಲ್ಪ ಓವರ್ ಆಗಿ ಸಮಾಧಾನ ಆದಂಗಿದ್ದಾರೆ. ಹೌದು ಸರ್, ಹೌದು ಹೌದು. ಬಿಡ, ಇದೇ ತರ ಎಲ್ಲಾ ಸ್ಟೇಟಿನ ಜನನು ಸಮಾಧಾನ ಆಗ್ಬಿಟ್ರೆ ನದಿಗಳ ಸಮಸ್ಯೆನೇ ಪರಿಹಾರ ಬರುತ್ತೆ. ಏನಂತೀಯ? ಕಮಾನ್ ಲೆಟ್ಸ್ ಗೋ. ಓಕೆ ಸರ್, ಓಕೆ ಸರ್. ಏ ರಾಮಣ್ಣ ಹೆಂಡ್ತಿನ ಭೀಮಣ್ಣ ಓಡಿಸ್ಕೊಂಡು ಹೋಗ್ತಾನೆ. ಆ ಪೊಲೀಸ್ ಅವರ ಇದಕ್ಕೆಲ್ಲ ಕಾರಣ. ಹಿಡೀರ ಅವ್ರನ್ನ. ಅವ್ನು ನೋಡ್ಸ್ಕೊಂಡು ಹೋದ್ರೆ ಇವ್ರು ಯಾಕೋ ನಮ್ಮನ್ನ ನೋಡ್ಸ್ಕೊಂಡ್ ಬರ್ತಾವ್ರೆ. ಮೋಸ್ಟ್ಲಿ ತದ್ಕಾಕಿರ್ಬೇಕು. ಎಲ್ರು ಊಟ ಮಾಡಿದ್ರ? ಯಾಕೆಲ್ಲ ಹೀಗೆ ಕೂತಿದ್ದೀರಾ? ಏನಪ್ಪಾ ಇದು? ಅಲ್ಲ ಕೆಂಪು, ನಿನಗೆ ಇನ್ಸ್ಪೆಕ್ಟರ್ ಆಗಿ ಪ್ರಮೋಷನ್ ಸಿಕ್ಕಿದೆ. ಲೆಟ್ರ್ ಬಂದು 4 ದಿನ ಆಗಿದೆ. ನಮಗ್ ಯಾಕೋ ವಿಷಯ ತಿಳಿಸ್ಲಿಲ್ಲ ನೀನು? ಅಲ್ವೋ, ನಮ್ಗೆ ಯಾರಿಗೂ ತಿಳಿಸಬಾರ್ದು ಅಂತ ಅನ್ಕೊಂಡಿದ್ಯೋ ಅಥವಾ ಹೇಳ್ದೆ ಕೇಳ್ದೆ ಹಾಗೆ ಹೊರಟ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿದ್ಯೋ? ನಾ ಪ್ರಮೋಷನ್ ಬೇಡ ಅಂತ ಡಿಸೈಡ್ ಮಾಡಿದ್ದೀನಮ್ಮ. ಏನೋ ಪ್ರಮೋಷನ್ ಬೇಡವಾ? ಬೆಂಗಳೂರಲ್ಲಿ ಪೋಸ್ಟಿಂಗ್ ಹಾಕಿದಾರಪ್ಪ, ನಂಗೆ ಹೋಗೋಕೆ ಇಷ್ಟ ಇಲ್ಲ. ಯಾಕೆ? ಅಪ್ಪ ಈ ಊರು ನಂದು. ನನ್ನವರು ಅನ್ಸ್ಕೊಂಡಿರೋ ನೀವೆಲ್ಲರೂ ಇಲ್ಲೇ ಇರಬೇಕಾದ್ರೆ ನಾನು ಬಿಟ್ಟು ಹೋಗಕ್ಕೆ ನಂಗೆ ಆಗಲ್ಲಪ್ಪ. ನೀನ್ ಬೇಗ ಇನ್ಸ್ಪೆಕ್ಟರ್ ಆಗಿ ಈ ಡಿಸ್ಟ್ರಿಕ್ಟ್ ಆಫೀಸರ್ ಆಗಿ ಬಂದ್ರೆ ನಮ್ಮನೆಗೆ ತಾನೇ ಹೆಮ್ಮೆ. ತೋಳಲ್ಲಿ ಇಟ್ಕೊಂಡು ಹೆತ್ತು ಹೊತ್ತು ಜೊತೆಲಿ ಇಟ್ಕೊಂಡು ಸಾಕಿದ್ದೆ, ತಪ್ಪಾಗೋಯ್ತೋ ಏನೋ. ಹಾಗಲ್ಲಮ್ಮ, ನನ್ ಅವತ್ತು ನೀನು ಪಂಚಾಯತಿಲಿ ಜನಗಳ ಮುಂದೆ ಗಂಭೀರವಾಗಿ ಮಾತಾಡ್ತಾ ಇದ್ದಾಗ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು. ಅದಕ್ಕೆ ನಿನ್ನ ಪದವಿ, ಅದಕ್ಕಿರೋ ಗೌರವನೇ ಕಾರಣ. ಇವೆಲ್ಲ ನಿನಗೆ ಬೇಡ ಅಂತ ಅನಿಸಿದ್ರೆ ಬೆಂಗಳೂರಿಗೆ ಹೋಗ್ತೀನಪ್ಪ. ಹಲೋ ಸಿಂಹ, ಏನ್ ಮಾಡ್ತಾ ಇದೆ? ರೋಡಲ್ಲಿ ಸುತ್ತಾಡ್ತಾ ಇದೆ. ಯಾಕೆ? ಒಂದ್ ಮಧ್ಯಾಹ್ನದ ಫ್ಲೈಟಿಗೆ ಬಂದ್ರೆ ನನ್ ಜೊತೆ ಡಿನ್ನರ್ ಮಾಡ್ಬೋದಲ್ವಾ? ಬಂದು ಹೋಗ್ಬೋದು. ಅಡ್ರೆಸ್ ಹೇಳು. ಆರ್ಡರ್ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಇಮಿಡಿಯೇಟ್. ಕೃಷ್ಣಪ್ಪ ಯಾವಾಗ್ಲೂ ಓದ್ತಾ ಇರ್ತಾಳೆ. ನಿಮಗೆ ಬ್ಲಾಕ್ ಟೀ ಬೇಕಾ? ಏನಂದೆ? ಬ್ಲಾಕ್ ಕಾಫಿ ಒಂದೇ ಕಲರ್ ಅಲ್ವಾ? ನಿಮಗೆ ಬ್ಲಾಕ್ ಟೀ ಬೇಕಾ, ಬ್ಲಾಕ್ ಕಾಫಿ ಬೇಕಾ? ಏನಿದೆ ಬೆಳಿಗ್ಗೆ ನಿನ್ನ ಸೆನ್ಸ್ ಆಫ್ ಹ್ಯೂಮರು? ಅರ್ಜೆಂಟ್ ಆಗಿ ಬಾಲ್ಕನಿ ಬಾ. ಯಾಕೆ? ಬೆಂಗಳೂರಿನಲ್ಲಿ ಭೂಕಂಪ ಅಂತ ನ್ಯೂಸ್ ಬರ್ತಾ ಇದೆ, ನೋಡ್ತಾ ಇಲ್ವಾ? ಎಲ್ಲಿ? ಇಲ್ಲೆಲ್ಲೂ ಭೂಕಂಪ ಆಗ್ತಿಲ್ವಲ್ಲ? ಕರೆಕ್ಟ್ ಆಗಿ ಆ ಕಡೆ ನೋಡು. ವೇಯಾ ರೈಟಿಂಗ್ ನೋಡು. ಹಾಯ್. ಓ ಮೈ ಗಾಡ್. ಹಾಯ್. ಭೂಕಂಪ ಆಯ್ತಾ? ಏನಿಲ್ಲಿ ಯೂನಿಫಾರ್ಮ್ ಚೀಫ್? ಅರೆ ಈಗ ನಾನು ಇನ್ಸ್ಪೆಕ್ಟರ್ ಆಫ್ ಪೊಲೀಸ್, ಮಾಗ್ಡಿ ರೋಡ್. ಇನ್ಸ್ಪೆಕ್ಟರ್ ಮಾಗ್ಡಿ ರೋಡ್. ಓ ಮೈ ಗಾಡ್, ಯು ಇಂಟ್ರೆಸ್ಟಿಂಗ್, ಇರಿಟೇಟಿಂಗ್. ಅವರ ಎಸ್ಟಿಮೇಟ್ ಏನಿದೆ ತಿಳಿಸ್ಲಿಕ್ಕೆ ಹೇಳಿ. ಇದೇನಿದು ಮನೆ ಮುಂದೆ ಪೊಲೀಸ್ ಜೀಪು? ನಂಗೇನು ಗೊತ್ತಿಲ್ಲಪ್ಪ. ಮುಂಚೆನೆ ಯಾಕೆ ಹೇಳಿಲ್ಲ? ಇದನ್ನ ಮೊದಲೇ ಹೇಳಿದ್ರೆ ಭೂಕಂಪ ಆಗೋದ್ ನೋಡಕ್ ಆಗ್ತಿರ್ಲಿಲ್ವಲ್ಲ. ಐ ಆಮ್ ಸೋ ಎಕ್ಸೈಟೆಡ್ ಯಾ. ಏನ್ ನಡೀತಿದೆ ಇಲ್ಲಿ? ಯಾರ ಜೊತೆಗೆ ಮಾತಾಡ್ತಾ ಇದೀಯಾ? ನೀ ನನ್ನ ಮಗಳು ಅನ್ನೋದನ್ನ ಮರಿಬೇಡ. ಈ ಮನೆ ಹೆಸರು ಕೆಡಿಸ್ಬೇಡ. ಮೊದಲು ಆ ಪೊಲೀಸ್ನ ನಂಬರ್ ಡಿಲೀಟ್ ಮಾಡು ಇನ್ಸ್ಟೆಂಟ್ಲಿ. ಓಕೆ. ಅಯ್ಯೋ, ನನ್ನನ್ನ ಹೀಗೆ ನೋಡ್ತಾ ಇದ್ದೀರಾ? ನಾನು ಇವಳಿಗೆ ಫೋನ್ ಮಾಡಕ್ಕೆ ಹೇಳಿದೆ. ಏನೇ ಕಾವ್ಯ, ದಿವ್ಯಾ ಹೇಳ್ತಿದ್ಲು ನಮ್ಮೂರು ಹುಡುಗ ಅಂತ. ಆ ಫ್ಯಾಮಿಲಿ ಏನ್ ಮಾಡ್ತಾರೆ? ಊರಲ್ಲಿ ಪ್ರಾವಿಷನ್ ಸ್ಟೋರ್ ಇದೆ. ಸೂಪರ್ ಕಾವ್ಯ, ಮನೆಗೆ ಏನಾದ್ರು ಸಾಮಾನ್ ಬೇಕು ಅಂತ ಹೇಳ್ಬಿಟ್ರೆ ಹಾಗೆ ಬಂದ್ ಬಿಟ್ಬಿಡುತ್ತೆ. ಆಹಾ, ಮನೇಲಿ ಏನಾದ್ರು ಕಳ್ತನ ಆಗ್ಬಿಟ್ರೆ ಪೊಲೀಸ್ ಸ್ಟೇಷನ್ ಗಿಲಿ ಸ್ಟೇಷನ್ ತಲೆಯೋ ತಪ್ಪತ್ತೆ. ಆಳಿ ಅಂದ್ರೆ ಎಲ್ಲಾನು ಕಂಡು ಹಿಡಿದು ಬಿಡ್ತಾರೆ. ಅಯ್ಯೋ ಮೆಣಸಿನಕಾಯಿ. ಅಮ್ಮ ಟೆನ್ಷನ್ ಮಾಡ್ಕೋಬೇಡ. ನನ್ಗೆ ಟೆನ್ಷನ್. ಹೋಗಿ ನಂಬರ್ ಡಿಲೀಟ್ ಮಾಡಕ್ ಹೇಳಿದ್ರಲ್ಲ, ಏನ್ ಮಾಡ್ತೀಯಾ? ಮಾಡ್ತೀನಿ. ಭಾವ ನಂಬರಾ? ಅಲ್ಲ, ನಿಮ್ಮ ಅಪ್ಪ ನಂಬರ್. ಓಂ ಶಂಕರ ಓಂ ಶಂಕರ ಓಂ ಶಂಕರ ಓಂ ಶಂಕರ. 16, 17, 18 ಸೆಕ್ಷನ್ ಅಂತ ಹಾಕೊಂಡು ಕುಂತ್ಕೋಬೇಡಿ ಸರ್. ಆಮೇಲೆ ಹೊಸ ಇನ್ಸ್ಪೆಕ್ಟರ್ ಬಂದ್ರೆ ಗುಂಡ ಬಂದ್ರು. ಸರ್, ಐ ಆಮ್ ಮಿಸ್ಟರ್ ಬೋಸ್ ಪ್ರೇಮರಾಜ್ ಸರ್. ವೆಲ್ಕಮ್ ಸರ್. ಕೆಂಪೇಗೌಡ ಸರ್, ಇವರು ನಮ್ಮ ಸಬ್ ಇನ್ಸ್ಪೆಕ್ಟರ್.
ಇವರು ನಮ್ಮ ದಫೇದಾರ್ ಸರ್. ಇದಿಡೀ ನಮ್ಮ ಸ್ಟಾಫ್ ಸರ್. ಆ ಕಡೆ ಇರೋದು ಲಾ ಅಂಡ್ ಆರ್ಡರ್ ಇನ್ಸ್ಪೆಕ್ಟರ್ ರೂಮ್, ಈ ಕಡೆ ಇರೋದು ನಿಮ್ಮ ರೂಮ್ ಸರ್. ಸರ್ ನಮ್ಮ ಸ್ಟೇಷನ್ ಕಂಟ್ರೋಲ್ ನಲ್ಲಿ ಒಟ್ಟು 12 ಏರಿಯಾ ಇದೆ ಸರ್. ಅದರಲ್ಲಿ ಮಂಡಿಪೇಟೆ ಮಾತ್ರ ಸ್ವಲ್ಪ ಕ್ರಿಟಿಕಲ್. ಏ ಬಾಸ್ ಹೆಂಗಿದ್ಯಾ? ಎಲ್ಲಿ ಇನ್ಸ್ಪೆಕ್ಟರ್ ಮೂರ್ತಿ? ವಾ ಹೊಸ ಇನ್ಸ್ಪೆಕ್ಟರ್. ಏ ನಡೀರಮ್ಮ. ಯಾಕಂಗ್ ಮಗ ಗಂಟಾಕೊಂಡಿರ್ತೆ ಯಾವಾಗ್ಲೂ? ಇವನೊಬ್ನ ನ್ಯಾಯವಾಗಿರೋದು ಎಲ್ಲಾರನು ಹಂಗೆ ಇರು ಅಂತಾನೆ. ಏನ್ ಹಂಗ್ ನೋಡ್ತಾ ಇದ್ದೀಯ? ಶಾಕ್ ಆಯ್ತಾ? ಆಗಿರ್ಲೇಬೇಕು, ಆಗ್ಲೇಬೇಕು ಅಂತ ತಾನೇ ನಿನ್ನ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. ನಿನಗೂ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟೇ, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಡಿಸ್ಟ್ರಿಕ್ಟ್ಗೆ, ಕರ್ನಾಟಕ ಮ್ಯಾಪ್ ನಲ್ಲಿ ಇಲ್ದಿರೋ ನಿನ್ ಊರಿಗೆ ಕರೆಸಿ ನನಗೆ ಆಪಿಟ್ಟೆ ಅಲ್ವಾ? ಈಗೇನ್ ಮಾಡ್ತೀಯಾ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗಿದ್ರೆ ಉಡುಪಿ ಮಂಗಳೂರು ಹಾರ್ಬರ್ ನಡುಗೋಗುತ್ತೆ. ಕೈ ಎತ್ತಿ ತಡ್ದ ಅಂದ್ರೆ ರಿಯಲ್ ಎಸ್ಟೇಟ್ ಎಗುರೋಗುತ್ತೆ. ಇದು ಆರುಮುಗ ಕೊಟ್ಟೆ ಕಣೋ. ಯಾವ ಯೂನಿಫಾರ್ಮ್ ಹಾಕಿರೋ ಕೊಬ್ಬಲ್ಲಿ ನನ್ನನ್ನ ಅವಮಾನ ಮಾಡಿದೆಯೋ ಅದೇ ಯೂನಿಫಾರ್ಮ್ ನ ಬಿಚ್ಚಿ ಬಟ್ಟೆ ಬರೇ ಇಲ್ದೆ ನಿನ್ನ ಓಡಿಸ್ತೀನಿ. ಇನ್ ಮುಂದೆ ನನ್ನ ಹುಡುಗರು ನಿನಗೆ ತೊಂದರೆ ಕೊಡ್ತಾನೆ ಇರ್ತಾರೆ. ನಿನ್ ಕಣ್ಣಲ್ಲಿ ಬೆರಳಿಟ್ಟು ಆಡಿಸ್ತಾನೆ ಇರ್ತಾರೆ. ಯಾಕಪ್ಪ ಈ ಊರಿಗೆ ಬಂದೆ, ಯಾಕಪ್ಪ ಆರುಮುಗನ ಎದುರಾಕೊಂಡೆ ಅಂತ ಒಂದೊಂದು ದಿನ, ಒಂದೊಂದು ನಿಮಿಷ, ಒಂದೊಂದು ಕ್ಷಣ ನಿದ್ದೆ ಇಲ್ಲದೆ ನೀನ್ ಬದುಕಬೇಕು. ಯಾರು ನೀವೆಲ್ಲ? ಆರ್ಮುಗಂ ಕಡೆಯವರು ಒಂದಿನ ಒಳಗಡೆ ಇದ್ದಿದ್ ರೆಕಾರ್ಡ್ ಬೇಕು. ತಪ್ಪು ಮಾಡದೆ ಯಾರನ್ನು ಒಳಗೆ ಹಾಕಕ್ಕಾಗಲ್ಲ. ತಪ್ಪು ಮಾಡಿದ್ರೆ ಮಾತ್ರ ಒಳಗಡೆ ಪೊಲೀಸ್ ಮೂಲಕ ಹೊಡಿತೀಯಾ? ಇಲ್ಲೋಡಿ ನೀನ್ ಹೊಡಿತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ಯಾಕಂದ್ರೆ ನಮ್ಮ ಅಣ್ಣ ಹೇಳವ್ರೆ ನೀನ್ ಪೊಲೀಸ್ ಕೋರ್ಟ್ ಕೇಸ್ ನಲ್ಲಿ 1 hour ನಲ್ಲಿ ಈಚೆ ಬರ್ತೀನಿ. ನೋಡ್ತೀಯಾ? ಸರ್ ಸಾಹೇಬ್ರ ಫೋನ್. ಸಾಹೇಬ್ರ ಗುಂಬಕ್ ಲೈನ್ ಅಲ್ಲಿ ರೆಡಿ ಆಗವ್ರೆ. ಸರ್ ಆರ್ಮುಗಂ ಕಡೆಯವ್ರನ್ನ ಅರೆಸ್ಟ್ ಮಾಡಿದ್ಯಂತೆ? ಸರ್ ನಾನು ಇನ್ನೂ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಸರ್. ಮಾಡ್ಕೂಡ್ದು, ಅರೆಸ್ಟ್ ಮಾಡ್ಕೂಡ್ದು. ಬಟ್ ಸರ್ ನಾ ಹೇಳ್ದಷ್ಟು ಮಾಡಯ್ಯ. ಎಸ್ ಸರ್. ಯಾರವನ್ ಮನೆ ಕಲ್ಲು ಹೊಡೆದಿದ್ದು? ನಾನೇ ಕಣ ಹೊಡೆದಿದ್ದು. ಸರಿಯಾಗಿ ತಲೆಗೆ ಹೊಡಿತಿದ್ದೆ. ಈ ವೈಕುಂಠಣ್ಣನೇ ಬೇಡ ಅಂದಿದ್ದು. ಬೇಡ ಬಿಡು, ಒಂದೇ ದಿನಕ್ಕೆ ಹೆದರಿ ಓಡಕ್ತಾನಷ್ಟೇ. ಏರಿಯಾದಲ್ಲಿ ಕೊಲೆ ಆಗಿದೆ ಅಂತ ಯಾರೋ ಫೋನ್ ಮಾಡಿದ್ರಲ್ಲ, ಯಾರು? ನಮಸ್ಕಾರ ಸರ್, ಈ ರಂಗನೇ ಸರ್. ಈಗ ತಾನೇ 2 ಕುರಿನ ಕೊಂದ, ಕೋಳಿನೂ ಕೊಂದ. ಅದಕ್ಕೆ ನಮ್ಮ ಹುಡುಗರು ಫೋನ್ ಮಾಡಿದ್ದು. ದಿನ ಕೊಲೆ ಮಾಡ್ತಾನೆ ಇರ್ತಾನೆ ಸರ್. ಇವ್ನು ಬೂಟ್ ಕಾಲಿಂದ ಒದ್ದು ಒಳಗಾಕಿ ಸರ್. ಹಾಯ್. ನಿನ್ನ ಮೀಟ್ ಮಾಡ್ಬೇಕಿತ್ತು. ಅದಕ್ಕೆ ಕೆಲಸ ಬಿಟ್ಟು ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನಾನು. ನ್ಯಾಯಕ್ಕಾಗಿ ಹೋರಾಡೋ ನೀವು ಖಂಡಿತವಾಗ್ಲೂ ಅಂತ ಕೆಲಸ ಮಾಡಲ್ಲ. ನನಗೆ ಬರ್ತಾರೆ ಕೋಪಕ್ಕೆ ಒಬ್ಬೊಬ್ಬರನ್ನು ಶೂಟ್ ಮಾಡ್ಬೇಕಾಗಿ ಬರುತ್ತೆ. ಶೂಟ್ ಮಾಡಿ, ಅದಕ್ಕೆ ತಾನೇ ಗೌರ್ಮೆಂಟ್ ನಿಮ್ ಕೈ ಗನ್ ಕೊಟ್ಟಿರೋದು. ಆಗ ಶೂಟ್ ಮಾಡ್ತಾ ಹೋದ್ರೆ 100 ಜನ ಶೂಟ್ ಮಾಡಿ ಬಿಸಾಕ್ಬೇಕಾಗತ್ತೆ. 100 ಅಲ್ಲ, ಬೇಕಾದ್ರೆ 1000 ಜನರನ್ನ ಶೂಟ್ ಮಾಡಿ. ನಿಮ್ ಗನ್ಗೆ ಬಲಿ ಆಗೋರು ಬರೀ ಕೆಟ್ಟವ್ರೆ ತಾನೆ. ನೀವ್ ವಾಪಸ್ ಊರಿಗೆ ಹೋದ್ರೆ ನಿಮ್ ಊರ್ನವ್ರು ನಿಮಗ್ ಮರ್ಯಾದೆ ಕೊಡ್ತಾರಾ? ನಿಮ್ ತಂದೆ ತಾಯಿ ಸಂತೋಷ ಪಡ್ತಾರಾ? ಇಲ್ಲ ನಿಮಗ್ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಾಗತ್ತಾ? ಹಾಗೊಂದ್ ವೇಳೆ ನೀವ್ ಅವಾಯ್ಡ್ ಮಾಡಿದ್ರು ಕೂಡ ಜನ ನಿಮ್ಮಂತಾನೆ ತಪ್ಪಾಗಿ ತಿಳ್ಕೊತಾರೆ. ಮರ್ಯಾದಸ್ಥರ ಮನೆಯಲ್ಲಿ ಹುಟ್ಟಿದವ್ ನಾನು. ನ್ಯಾಯಕ್ಕಾಗಿ ತಲೆ ಬಾಗೋ ಮನೇಲಿ ಬಾಳ್ದವ್ ನಾನು. ಒಳ್ಳೆ ಜನಗಳಿರೋ ಊರಲ್ಲಿ ಕೆಲಸ ಮಾಡ್ದವ್ ನಾನು. ಇದು ಕೊಚ್ಚೆ ಕಲ್ಲು ಹಾಕಿದ್ರೆ ಕಚಡ ನಮ್ಮ ಮೇಲೆ ತಾನೇ ಬೀಳುತ್ತೆ. ಕೊಚ್ಚೆ ಅಂತ ನೀವೇ ದೂರ ಓಡೋದ್ರೆ ಇದನ್ನೆಲ್ಲ ಸರಿಪಡಿಸೋರು ಯಾರು? ಕ್ಲೀನ್ ಎವ್ರಿಥಿಂಗ್ ಸಮಸ್ಯೆ ಅಂತ ಓಡೋದ ಅಂಥವ್ನ ನೀನ್ ಮದ್ವೆ ಆಗ್ತೀಯ ಅಂತ ನಾಳೆ ನನ್ನ ತಂದೆ ನನ್ನ ಕೇಳಿದ್ರೆ ನಾನು ಏನಂತ ಉತ್ತರ ಹೇಳಿ? ಅವತ್ತು ಥಿಯೇಟರ್ ಅಲ್ಲಿ 1000 ಜನರ ಮುಂದೆ ಒಬ್ಬೊಬ್ಬನ ಮೇಲೂ ಸಿಂಹದ ತರ ಎಗಿರಿ ಹೊಡೆದಾಕದ್ರಲ್ಲ, ಎಲ್ಲಿ ಹೋಯ್ತು ಆ ನಿಮ್ ಕೋಪ? ಅವತ್ತು ಅವನೇನೋ ತಪ್ಪಾಗಿ ಮಾತಾಡ್ದ ಅಂತ ರಿವಾಲ್ವರ್ನ ಬಿಸಾಕಿ ಕಾಲ್ನಿಂದ ಹೊಸ್ಕಾಕದ್ರಲ್ಲ, ಎಲ್ಲಿ ಹೋಯ್ತು ಆ ವೀರತನ? ಯಾವ ಸಮಸ್ಯೆನೂ ಎದುರಿಸ್ದೆ ತನ್ ಗಂಡ ಯಾವಾಗ್ಲೂ ಸುರಕ್ಷಿತವಾಗಿರ್ಲಿ ಅಂತ ಕಟ್ಕೊಂಡ್ ಹೆಂಡತಿ ಆಸೆ ಪಡಬಹುದು. ನಾವ್ ಮಾಡೋ ಯಾವ ಹುಡುಗಿನೂ ಕೂಡ ಆ ರೀತಿ ಆಸೆ ಪಡಲ್ಲ. ತಾನ್ ಪ್ರೀತಿಸೋ ಹುಡುಗ ಸೋತು ಯಾವನೋ ಒಬ್ಬ ಗೆದ್ರೆ ಅದನ್ನ ಯಾವ ಹುಡುಗಿಯಿಂದನೂ ಸಹಿಸ್ಕೊಳಕ್ ಆಗಲ್ಲ.
ಅಲ್ಲೋಡ ನಮ್ಮ ಇನ್ಸ್ಪೆಕ್ಟರ್ ಏನಮ್ಮ ಕಾಕಿ ಡ್ಯೂಟಿ ಬೇಜಾರಾಯ್ತಂತ ಬ್ಯೂಟಿ ಎತ್ತಾಕ ಬಂದಿದ್ಯಾ ಏನ್ ಕಾಕಿ ಸೂಪರ್ ಆಗಿದೆ ಡ್ರೆಸ್ಸು ನೀನೇ ಕೊಡ್ತಿದ್ದ